ಮುಂದಿನ ತಿಂಗಳಿನಿಂದ ಭಾರತ್ ಟ್ಯಾಕ್ಸಿ ಶುರು. ಖಾಸಗಿ ಕ್ಯಾಬ್ ಸೇವೆಗಳ ಕಮಿಷನ್ ಹಾವಳಿಗೆ ಬ್ರೇಕ್. ಭಾರತ್ ಟ್ಯಾಕ್ಸಿ ಸೇವೆ ರಾಜ್ಯದಲ್ಲಿ ಆರಂಭಿಸಲು ಮನವಿ. ಖಾಸಗಿ ಅಗ್ರಿಗೇಟರ್ ಕಂಪನಿಗಳಿಗೆ ಸೆಡ್ ಹೊಡೆಯೋಕೆ ಭಾರತ್ ಟ್ಯಾಕ್ಸಿ ಮುಂದಿನ ತಿಂಗಳಿನಿಂದಲೇ ರೋಡ್ಗೆ ಇಳಿತಾ ಇದೆ. ಮೊದಲ ಬಾರಿಗೆ ದೆಹಲಿಯಲ್ಲಿ ಭಾರತ್ ಟ್ಯಾಕ್ಸಿ ಸೇವೆ ಆರಂಭವಾಗಲಿದೆ. ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯದ ಮಾರ್ಗದರ್ಶನದಲ್ಲಿ ಈ ಹೊಸ ಟ್ಯಾಕ್ಸಿ ಸೇವೆಗೆ ತಂತ್ರಾಂಶ ಅಭಿವೃದ್ಧಿಪಡಿಸಲಾಗಿದೆ. ಖಾಸಗಿ ಅಗ್ರಿಗೇಟರ್ ಕಂಪನಿಗಳ ಅನಾನುಕೂಲತೆಗಳಿಂದ ಪ್ರಯಾಣಿಕರಿಗೆ ಆಗ್ತಾ ಇರೋ ತೊಂದರೆಯನ್ನ ತಪ್ಪಿಸೋಕೆ ಕೇಂದ್ರ ಸಹಕಾರಿ ಟ್ಯಾಕ್ಸ್ ಸೇವೆ ಆರಂಭ ಮಾಡ್ತಿದೆ. ಮೊದಲು 650 ವಾಹನಗಳು ಪ್ರಾಯೋಗಿಕವಾಗಿ ರಸ್ತೆಗೆ ಇಳಿಯಲಿವೆ. ಡಿಸೆಂಬರ್ನಲ್ಲಿ ಸೇವೆಯನ್ನ ಪೂರ್ಣ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಲಾಗುತ್ತೆ. ಪುರುಷ ಹಾಗೂ ಮಹಿಳಾ ಚಾಲಕರು ಸೇರಿದಂತೆ ಒಟ್ಟಾರೆ 5,000 ಚಾಲಕರು ಮುಂದಿನ ದಿನಗಳಲ್ಲಿ ಮುಂಬೈ, ಪುಣೆ, ಭೋಪಾಲ್, ಲಖನೌನಲ್ಲಿ ಟ್ಯಾಕ್ಸಿ ಸೇವೆ ಒದಗಿಸಲಿದ್ದಾರೆ. ಈ ಭಾರತ್ ಟ್ಯಾಕ್ಸಿ ಸೇವೆಯನ್ನ ರಾಜ್ಯದ ವಿವಿಧ ಚಾಲಕ ಸಂಘಟನೆಗಳು ಸ್ವಾಗತಿಸಿವೆ. ಅದರಲ್ಲೂ ಹೆಚ್ಚಾಗಿ ಏರ್ಪೋರ್ಟ್ಗಳಲ್ಲಿ ಟ್ಯಾಕ್ಸಿ ಬಳಕೆ ಆಗ್ತಿದ್ದು, ಕೇಂದ್ರದ ಈ ಯೋಜನೆಗೆ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ ಯೂನಿಯನ್ ಸ್ವಾಗತಿಸಿದೆ. ಹಲವಾರು ಚಾಲಕರು ಹಾಗೂ ಗ್ರಾಹಕರಿಗೆ ಅನುಕೂಲವಾಗಲಿದೆ. ಕಡಿಮೆ ದರಕ್ಕೆ ಪ್ರಯಾಣಿಕರಿಗೆ ಸಿಗ್ಲಿ, ಬೇಗ ಜಾರಿಯಾಗ್ಲಿ, ಜೊತೆಗೆ ಸಕ್ಸಸ್ ಸಿಗ್ಲಿ ಅಂತ ಅಸೋಸಿಯೇಷನ್ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ನವೆಂಬರ್ 1ನೇ ತಾರೀಕಿಂದ ಭಾರತ್ ಟ್ಯಾಕ್ಸಿ ಅಂತ ಆ್ಯಪ್ ಬಿಡುಗಡೆ ಆಗ್ತಾ ಇದೆ. ಇದು ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ನಿಂದ ನಾವು ಅದನ್ನು ಸ್ವಾಗತ ಬಯಸ್ತಾ ಇದ್ದೀವಿ. ಈ ಆ್ಯಪ್ನಿಂದ ಹಲವಾರು ಚಾಲಕರಿಗೆ ಹಾಗೂ ಗ್ರಾಹಕರಿಗೆ ತುಂಬ ಅನುಕೂಲ ಆಗುತ್ತೆ. ಬಟ್ ಈ ಭಾರತ್ ಟ್ಯಾಕ್ಸಿ ಅನ್ನೋದು ಸರಿಸುಮಾರು 10 ರಿಂದ 15 ವರ್ಷದ ಹಳೆಯ ಒಂದು ಘೋಷಣೆಯಾಗಿದೆ. ಹಾಗೂ ರಾಜ್ಯ ಸರ್ಕಾರದವರು ಸುಮಾರು 4-5 ವರ್ಷಗಳಿಂದ ನಾವು ಸರ್ಕಾರದಿಂದ ಒಂದು ಆ್ಯಪ್ ಮಾಡ್ತೀವಿ ಅಂತಿದ್ದಾರೆ. ಏನು ಈ ಅಗ್ರಿಗೇಟರ್ ಕಂಪ್ನಿಗಳಿದ್ದಾವೆ, ಓಲಾ ಮತ್ತು ಊಬರ್ ಅಂತ ಕಂಪ್ನಿಗಳು, ರ್ಯಾಪಿಡ್ ಅಂತ ಕಂಪ್ನಿಗಳು ಸಾರ್ವಜನಿಕರನ್ನು ಸುಲಿಗೆ ಮಾಡ್ತಾ ಇದೆ. ಈ ಸುಲಿಗೆನ ತಪ್ಪಿಸೋದಕ್ಕೆ ಕೇಂದ್ರ ಸರ್ಕಾರ ನಾವು ಭಾರತ್ ಟ್ಯಾಕ್ಸಿ ಬಿಡುಗಡೆ ಮಾಡ್ತೀವಿ ಅಂತ. ಇನ್ನು ಆದರ್ಶ ಆಟೋ ಅಸೋಸಿಯೇಷನ್ ಸಹ ಭಾರತ್ ಟ್ಯಾಕ್ಸಿ ಸೇವೆ ಸ್ವಾಗತಿಸಿದೆ. ರಾಜ್ಯದಲ್ಲೂ ಬೇಗ ಜಾರಿಯಾಗಲಿ, ಸರ್ಕಾರದ ವತಿಯಿಂದ ಟ್ಯಾಕ್ಸಿ ಒದಗಿಸಬೇಕು ಅನ್ನೋದು ಬಹುದಿನದ ಬೇಡಿಕೆ. ಇದರಿಂದ ಚಾಲಕರಿಗೆ ಅನುಕೂಲ ಆಗುತ್ತೆ ಎಂದರು. ಭಾರತ್ ಟ್ಯಾಕ್ಸಿ ಅಂತೇಳಿ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ತೊಗೊಂಬರ್ತಾ ಇದ್ದಾರೆ. ಇದು ಆಟೋ ಚಾಲಕರ ಬಹುತೇಕ ಟ್ಯಾಕ್ಸಿ ಚಾಲಕರ ಬೇಡಿಕೆ. ಯಾಕೆಂದರೆ ಸರ್ಕಾರನೇ ಆ್ಯಪನ್ನು ರೆಡಿ ಮಾಡಿ ಚಾಲಕರಿಗೆ ಅನುಕೂಲ ಮಾಡಬೇಕನ್ನೋದು ಚಾಲಕರ ಬಹುತೇಕ ಸಂಘಟನೆಗಳ ಒತ್ತಾಯ, ಅದೇ ಚಾಲಕರ ಅಭಿಪ್ರಾಯ ಆಗಿತ್ತು. ಹಾಗಾಗಿ ಏನು ಕೇಂದ್ರ ಸರ್ಕಾರ ತರ್ತಕ್ಕಂಥ ಭಾರತ ಟ್ಯಾಕ್ಸಿ ಇದೆ, ಅದು ಚಾಲಕರಿಗೆ ಅನುಕೂಲ ಆಗುತ್ತೆ. ಸೊ ಮತ್ತು ಪ್ರಯಾಣಿಕರಿಗೆ ಭಾಳ ಅನುಕೂಲ ಆಗುತ್ತೆ. ಯಾಕೆಂದರೆ ಒಂದು ರೇಟ್ ಒಂದು ಸಿಟಿಗೆ ಜಾರಿ ಆಗೋಕ್ಕೆ ಅನುಕೂಲ ಆಗುತ್ತೆ. ಸರ್ಕಾರ ಏನು ನಿಗದಿಪಡಿಸಿದೆ ಆ ರೇಟನ್ನು ಅವರು ಭಾರತ್ ಟ್ಯಾಕ್ಸಿ ಇಲ್ಲಿ ಆಯಾ ಜಿಲ್ಲೆಗಳಲ್ಲಿ ಓಡಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ನಾವು ಬಹುತೇಕ ಸಂಘಟನೆಗಳು ಸ್ವಾಗತ ಬಯಸ್ತೀವಿ. ಒಟ್ನಲ್ಲಿ ಕೇಂದ್ರ ಸರ್ಕಾರದ ಈ ಭಾರತ್ ಟ್ಯಾಕ್ಸಿ ಸೇವೆಯಿಂದಾದರೂ ಕ್ಯಾಬ್ಗಳಿಂದಾಗೋ ಹಗಲು ದರೋಡೆಗೆ ಬ್ರೇಕ್ ಬೀಳುವಂತಾಗ್ಲಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.